ವಿಶ್ವವಿಖ್ಯಾತ ಮೈಸೂರು ದಸರಾಗೆ ದಿನಗಣನೆ ಪ್ರಾರಂಭವಾಗಿದೆ. ಹೀಗಾಗಿ ಮೈಸೂರು ಅರಮನೆ ಆವರಣದಲ್ಲಿ ದಸರಾ 14 ಆನೆಗಳು ಕೂಡ ಮೊಕ್ಕಮ್ಮನ ಹೂಡಿರ್ತಕ್ಕಂಥದ್ದು. ಈ ಒಂದು ಆನೆಗಳಲ್ಲಿ ಸಾಕಷ್ಟು ಆಕರ್ಷಣೀಯವಾದಂಥ ಪ್ರತಿಯೊಂದು ಆನೆಯೂ ಕೂಡ ಸಾಕಷ್ಟು ಆಕರ್ಷಣೀಯವಾಗಿದೆ. ಆದರೆ ಎರಡನೇ ಹಂತದಲ್ಲಿ ಬಂದಂತಹ ಮಹೇಂದ್ರ ಆನೆ ಕೂಡ ಸಾಕಷ್ಟು ಅತ್ಯಾಕರ್ಷಣೀಯ ಆನೆ ಅಂತ ಹೇಳಿದ್ರು ಕೂಡ ತಪ್ಪಾಗಿಲ್ಲ. ಹೀಗಾಗಿ ಈ ಒಂದು ಆನೆಯು ಕೂಡ ಈಗಾಗಲೇ ಏನು ಮುಂದೆ ಬರುವಂತಹ ಏನು ಅಂಬಾರಿಯನ್ನು ಹೊರುವಂತಹ ಎಲ್ಲ ಲಕ್ಷಣಗಳು ಇರುವಂಥದ್ದಲ್ಲಿ ಮಹೇಂದ್ರ ಆನೆ ಕೂಡ ಟಾಪ್ ಲಿಸ್ಟಲ್ಲಿರ್ತಕ್ಕಂಥದ್ದು. ಹೀಗಾಗಿ ಮೈಸೂರಿಗೆ ಕರೆತರುವ ಎಲ್ಲ ದಸರಾ ಆನೆಗಳು ಕೂಡ ತನ್ನದೇ ಆದಂಥ ವಿಶಿಷ್ಟವಾದಂತಹ ವೈಶಿಷ್ಟ್ಯ ಆಕರ್ಷಣೀಯವಾಗಿರ್ತಕ್ಕಂಥದ್ದು. ಹೀಗಾಗಿ ಮಹೇಂದ್ರ ಆನೆ ಕೂಡ ಇದೊಂದು ಆಕರ್ಷಣೀಯವಾಗಿದೆ. ಹೀಗಾಗಿ ನೀಲಕಾಯ ಏನು ಚೂಪಾದಂತಹ 2 ದಂತಗಳು ಕೂಡ ಆಕರ್ಷಣೀಯವಾಗಿದೆ. ಇದು ಕೂಡ ಕುಂಬಿಂಗ್ ಸ್ಪೆಷಲಿಸ್ಟ್ ಅಂತ ಹೇಳ್ಬೋದು. ಏನು ಸಾಕಷ್ಟು ಬೇರೆ ಆನೆಗಳ ಅಭಿಮನ್ಯು ಇರ್ಬೋದು ಅಥವಾ ಏನು ಇತರ ಆನೆಗಳೇನಿದೆ ಅದರ ಜೊತೆ ಕಾಡಾನೆಗಳು ಹಾಗೂ ಹುಲಿ ಕಾರ್ಯಾಚರಣೆ ಕೂಡ ಈ ಒಂದು ಆನೆ ಭಾಗವಹಿಸುತ್ತೆ. ಮಹೇಂದ್ರ ಆನೆ ಏನಿದೆ ಈ ಒಂದು ಆನೆಯು ಕೂಡ ಸಾಕಷ್ಟು ಸ್ಟ್ರಾಟಜಿ ಮೇಕರ್ ಅಂತೇಳಿ ಈ ಒಂದು ಆನೆಗೆ ಹೇಳ್ತಾರೆ. ಏನು ಯಾವ್ಯಾವ ಸಂದರ್ಭದಲ್ಲಿ ಯಾವ ರೀತಿ ವರ್ತಿಸಬೇಕು ಅನ್ನುವಂತಹ ಒಂದು ಹ್ಯೂಮನ್ ಸೆನ್ಸ್ ಇದೆ ಅನ್ನುವಂಥದ್ದು ಕೂಡ ಇದೆ. ಹಾಗೂ ಮನುಷ್ಯರ ಜೊತೆ ಅಥವಾ ಮನುಷ್ಯರ ಒಡನಾಟದಲ್ಲೂ ಕೂಡ ಏನು ಸಾಕಷ್ಟು ಭಾವುಕ ಜೀವಿಯಾಗಿ ಮಹೇಂದ್ರ ಕಾಣಿಸ್ಕೊಂಡಿದ್ದಾನೆ. ಹೀಗಾಗಿ ಈ ಒಂದು ಮಹೇಂದ್ರ ಆನೆ ಈ ಬಾರಿ ಶ್ರೀರಂಗಪಟ್ಟಣದ ಅಂಬಾರಿಯನ್ನು ಕೂಡ 3ನೇ ಬಾರಿ ಹೊರೋದಕ್ಕೆ ಸಿದ್ಧನಾಗಿರ್ತಕ್ಕಂಥದ್ದು. ಶ್ರೀರಂಗಪಟ್ಟಣದಲ್ಲೂ ಕೂಡ ಮರದ ಹೌದವನ ಅಥವಾ ಮರದ ಅಂಬಾರಿಯನ್ನು ಹೊರೋದಕ್ಕೆ ಈಗಾಗಲೇ ಏನು ಸಿದ್ಧತೆಯನ್ನಾಗಿದೆ. ಅರಣ್ಯ ಇಲಾಖೆ ಕೂಡ ಈ ಒಂದು ಆನೆಯನ್ನು ಈಗಾಗಲೇ ಸೆಲೆಕ್ಟ್ ಕೂಡ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಕಳೆದ 2 ಬಾರಿಯಿಂದನೂ ಕೂಡ ಯಶಸ್ವಿಯಾಗಿ ಶ್ರೀರಂಗಪಟ್ಟಣ ದಸರಾವನ್ನು ಈ ಮಹೇಂದ್ರ ಮಾಡಿರ್ತಕ್ಕಂಥದ್ದು. ಹೀಗಾಗಿ 3ನೇ ಬಾರಿ ಕೂಡ ಆ ಒಂದು ಅವಕಾಶ ಮಹೇಂದ್ರ ಆನೆಗೆ ದೊರೆತಿದೆ ಅಂತೇಳಿ ಕೂಡ ತಪ್ಪಾಗಿಲ್ಲ. ಹೀಗಾಗಿ ಮಹೇಂದ್ರ ಬಲಿಷ್ಠ ಹಾಗೂ ಮೃದು ಸ್ವಭಾವ ಹೊಂದಿರುವಂತಹ ಆನೆ. 2015ರ ವೇಳೆ ರಾಮನಗರದ ಭಾಗದ ಜನರಿಗೆ ತಲೆನೋವಾಗಿದ್ದಂತಹ ಈ ಪುಂಡಾನೆಯನ್ನು ಸೆರೆ ಹಿಡಲಾಗಿತ್ತು. ಸೆರೆ ಹಿಡಿದ ನಂತರ ಮಹೇಂದ್ರ ಅಂತೇಳಿ ಈ ಒಂದು ಆನೆಗೆ ನಾಮಕರಣ ಮಾಡಲಾಗಿದೆ. ಹಾಗೂ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದಲ್ಲಿ ಈ ಒಂದು ಆನೆಯನ್ನು ಸೆರೆಯನ್ನು ಹಿಡಿದಿರ್ತಕ್ಕಂಥದ್ದು. ಹೀಗಾಗಿ ಮತ್ತಿಗೂಡು ಅರಣ್ಯ ಪ್ರದೇಶದಲ್ಲಿ ಕರೆತಂದು ಈಗಾಗಲೇ ಅರಣ್ಯ ಅಧಿಕಾರಿಗಳು ಸೂಕ್ತವಾದಂತಹ ಒಂದು ರೀತಿ ಟ್ರೈನಿಂಗನ್ನು ಕೊಟ್ಟಿದ್ದಾರೆ. 2022ರಿಂದಲೂ ಕೂಡ ದಸರಾದಲ್ಲಿ ಮಹೇಂದ್ರ ಭಾಗಿಯಾಗ್ತಾ ಇದ್ದಾನೆ. ಹೀಗಾಗಿ 4600 kg ತೂಕ ಇರುವಂತಹ ಆನೆ, ಭವಿಷ್ಯದ ಅಂಬಾರಿ ಆನೆ ಅಂತಲೇ ಪ್ರಖ್ಯಾತಿಯನ್ನು ಈ ಒಂದು ಮಹೇಂದ್ರ ಹೊಂದಿದ್ದಾನೆ. ಹೀಗಾಗಿ ಈ ಒಂದು ಆನೆಯ ಲಕ್ಷಣ ಹಾಗೂ ಈ ಒಂದು ಆನೆಯ ಸ್ವಭಾವ ಏನಿದೆ ಇದು ದಸರಾ ಆನೆಗಳ ಸ್ವಭಾವಗಳು ಅಥವಾ ಲಕ್ಷಣಗಳು ಅಥವಾ ದಸರಾ ಅಂಬಾರಿ ಹೊರುವಂತಹ ಆನೆಗಳ ಮಾನದಂಡ ಏನಿದೆ ಅವೆಲ್ಲದಕ್ಕೂ ಕೂಡ ಸಮೀಪ ಇರುವಂತಹ ಮಹೇಂದ್ರ ಆನೆ ಅಂತಲೇ ಹೇಳ್ಬೋದು. ಕ್ಯಾಮರಾಮನ್ ಸತೀಶ್ ಜೊತೆ ಯಶಸ್ ಮತ್ತು ನಿಶಂಕರ, ಮೈಸೂರು.